ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಪುಣ್ಯತಮವಾದಂತಹ ಶಿವರಾತ್ರಿಯ ಪುಣ್ಯ ಪರ್ವದ ಹಾರ್ದಿಕ ಶುಭಾಶಯಗಳು. ನಮಗೆಲ್ಲರಿಗೂ ಲೋಕಮಂಗಲದಾಯಕನಾದಂತಹ ಪರಶಿವನು ಅತ್ಯಂತ ಶುಭವನ್ನು ಅನುಗ್ರಹಿಸಲಿ ಎಂಬಂತೆ ಸಂಪ್ರಾರ್ಥಿಸೋಣ. ಈ ಒಂದು ಶಿವಯೋಗದಲ್ಲಿ ಆತ್ಮೀಯ ನವ್ಯ ಸಂಸ್ಕೃತ ಕವಿಗಳಾಗಿರುವ ವಿದ್ವಾನ್ ನಾಗರಾಜ ಭಟ್ಟ ಶಿದ್ರಮನೆ ಇವರಿಂದ ರಚಿತವಾದ ಶ್ರೀರಾಮಲಿಂಗೇಶ್ವರ ಪಂಚಕಂ ಎಂಬಂತಹ ಒಂದು ಸ್ತೋತ್ರ ಕುಸುಮವನ್ನು ಈ ಒಂದು ಪುಣ್ಯ ಸಂದರ್ಭದಲ್ಲಿ ನಾವು ಶಿವಾರ್ಪಣ ಮಾಡೋಣ. ಇದಂತೂ ನಿಜಕ್ಕೂ ಅತ್ಯಂತ ಅದ್ಭುತವಾಗಿ ಮೂಡಿಬಂದಿರುವ ಒಂದು ಭಕ್ತಿ ಸಾಹಿತ್ಯ, ಒಂದು ವಿಶಿಷ್ಟವಾದಂತಹ ಛಂದಸ್ಸಿನಲ್ಲಿ ಇದು ಮೂಡಿಬಂದಿರತಕ್ಕಂಥದ್ದು. ಪೃಥ್ವಿ ಪಾಲಕನಾಗಿರುವ ಪರಮೇಶ್ವರನನ್ನು ಪೃಥ್ವಿ ಛಂದಸ್ಸಿನಲ್ಲಿ ಈ ಸ್ತೋತ್ರ ಸ್ತುತಿಸುತ್ತದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಪ್ರತಿ ಗ್ರಾಮದಲ್ಲಿ ಶ್ರೀರಾಮಲಿಂಗೇಶ್ವರನ ದಿವ್ಯ ಸಾನ್ನಿಧ್ಯ ಇದೆ. ಅಷ್ಟೇ ಐತಿಹ್ಯವೂ ಕೂಡ ಇದೆ. ನೇರವಾಗಿ ರಾಮಾಯಣ ಕಾಲಘಟ್ಟದ ಅನೇಕ ಅಂತಹ ಸಂಬಂಧ ಈ ಎಲ್ಲ ಕ್ಷೇತ್ರಗಳಿಗೆ ಇರತಕ್ಕಂಥದ್ದು. ಹಾಗಾಗಿ ಇಂತಹ ಪುಣ್ಯತಮವಾದ ಶಿವರಾತ್ರಿಯ ಶಿವಯೋಗದಲ್ಲಿ ಈ ರಾಮಲಿಂಗೇಶ್ವರ ಪಂಚಕ ಸ್ತೋತ್ರವನ್ನು ಈಶ್ವರನಲ್ಲಿ ಸ್ತುತಿಸೋಣ. ಹಾಗೆ ನಮ್ಮ ಮನೆಯ ನಿತ್ಯ ಸಂಪ್ರಾರ್ಥನೆಯಲ್ಲಿ ಹಾಗೂ ನಮ್ಮ ದೇವಾಲಯಗಳ ಶ್ರೀರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಈ ಸ್ತೋತ್ರ ಪಾಡುವಂತಾದರೆ, ಸ್ತುತಿಸುವಂತಾದರೆ, ಅದರಿಂದ ಸಂತುಷ್ಟನಾದಂಥ ಈಶ್ವರ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಿ ಪೊರೆಯುವಂತಾದರೆ ಕವಿಯ ಶ್ರಮ ಸಾರ್ಥಕ ಮತ್ತು ನಮ್ಮೆಲ್ಲರ ಜೀವನ ಧನ್ಯ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.